ಹಾಯ್ ಫ್ರೆಂಡ್ಸ್, ನಾನೀಗ ತಿರುಪತಿಗೆ ಬಂದಿದ್ದೇನೆ. ತಿರುಪತಿಯಲ್ಲಿ ದೇವರ ದರ್ಶನ ಮಾಡಿ ನಾವು ಹೊರಗೆ ಬಂದಿದ್ದೇವೆ. ನಾವು ಬೆಳಿಗ್ಗೆ ಬೇಗ ರೀಚ್ ಆಗಿದ್ದೇವೆ. ಬೇಗ ಬಂದ ಕೂಡಲೇ ನಾವು ಒಂದು ಟೋಕನ್ ತಗೊಳ್ತೇವೆ. ಅಲ್ಲಿ ಟೋಕನ್ ನಮ್ಮ ಆಧಾರ್ ಕಾರ್ಡ್ ಕೊಟ್ಟು ಒಂದು ಟೋಕನ್ ಮಾಡ್ತೇವೆ. ಟೋಕನ್ ಕೊಟ್ಟ ಕೂಡಲೇ ಅಲ್ಲಿ ನಿಮಗೆ ಟೈಮಿಂಗ್ಸ್ ಎಲ್ಲ ಹಾಕ್ತಾರೆ, ಎಷ್ಟು ಗಂಟೆಗೆ ನಾವು ದರ್ಶನಕ್ಕೆ ಲೈನ್ ನಿಲ್ಲಬೇಕು ಅಂತೇಳಿ. ಆ್ಯಕ್ಚುಲಿ ನಮಗೆ ಸಂಜೆ 6 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದರು. ನಾವು 4:30ಗೆ ಹೋದೆವು. 4:30ಗೆ ಹೋಗಿ ಅಲ್ಲಿ ಲೈನ್ ನಿಂತೆವು. ಅಂದರೆ ಆ್ಯಕ್ಚುಲಿ ತುಂಬ ಲೈನ್ ಇರಲಿಲ್ಲ. ಆದರೂ ನಮಗೆ ಒಂದು ಟೆಂಪಲಿದು ಒಂದು ಸುತ್ತು ಮಾಡಿ ಲೈನಲ್ಲಿ ನಿಲ್ಲಿಸಿದರು. ಆ ಲೈನಲ್ಲಿ ನಾವು ಡೈರೆಕ್ಟ್ ಬಂದೆವು. ಆ್ಯಕ್ಚುಲಿ ನಾವು ಮುಂಚೆ ಬುಕ್ಕಿಂಗ್ ಎಲ್ಲ ಮಾಡಿ ಇರಲಿಲ್ಲ, ನಾವು ಡೈರೆಕ್ಟ್ ಬಂದದ್ದು. ನಾನು ಈಗ ಒಂದು 4-5 ಇಯರ್ಸಿಂದ ಬರ್ತಿದ್ದೇನೆ. ನಾವು ಡೈರೆಕ್ಟೇ ಬರ್ತಿದ್ದೇವೆ, ಮುಂಚೆನೇ ಬುಕ್ಕಿಂಗ್ ಮಾಡ್ತಿಲ್ಲ. ಈ ಸಲ ನಮಗೆ 4.5 ಅವರ್ಸಲ್ಲಿ ನಮಗೆ ದರ್ಶನ ಮಾಡಿ ಬರಲಿಕ್ಕೆ ಆಯಿತು. ಅಂದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಎಲ್ಲರೂ ಹೇಳ್ತಾರೆ ತುಂಬ ರಶ್ಶು, 24 ಅವರ್ಸ್ ಇರಬೇಕು. ಆ ಥರ ಏನಿಲ್ಲ, ಡೈರೆಕ್ಟ್ ನಮಗೆ ಹೋಗ್ಬೋದು. ಆ್ಯಕ್ಚುಲಿ ಈ ಬುಕ್ಕಿಂಗ್ ಮಾಡಿದವರು ಸಹ ನಾವು 5 ಗಂಟೆ ಇದ್ದೇವೆ, 6 ಗಂಟೆ ಇದ್ದೇವೆ ಅಂತ ಹೇಳಿದವರಿದ್ದಾರೆ. ಕಸ್ಟಮರ್ ಎಲ್ಲ ಬಂದು ಇಲ್ಲಿ ಹೇಳ್ತಾರೆ. ನಮಗೆ 4.5 ಅವರ್ಸಲ್ಲಿ ನಾವು ತಿರುಪತಿಗೆ ದರ್ಶನ ಮಾಡಿ, ದೇವರನ್ನು ದರ್ಶನ ಮಾಡಿ ನಾವು ಬಂದೆವು. ನೋಡಿ, ನೀವು ಕೂಡ ಆ ಥರ ಹೋಗ್ಬೋದು. ಮಾತ್ರ ನನಗೆ ಒಂದು ಅಲ್ಲಿ ತುಂಬ ಬೇಜಾರಿದ ವಿಷಯ ಏನಂದರೆ, ನೋಡಿ, ಏಜಿಡ್ನವರಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. 4.5 ಅವರ್ಸ್ ಅಂದರೂ ಅದು ದೊಡ್ಡ ಅವರ್ಸೇ. ಏಜಿಡ್ನವರಿಗೆ ಸಹ ಹೋಗುವಂಥದ್ದು ಅವಕಾಶ ಸಿಗಬೇಕಂತ ಹೇಳಿ ನಾನು ದೇವರ ಹತ್ರ ಬೇಡ್ತಾ ಇದ್ದೇನೆ. ಎಲ್ಲ ಏಜಿಡ್ನವರಿಗೆ ತುಂಬ ಮನಸ್ಸಿದೆ, ನಾವು ತಿರುಪತಿಗೆ ಹೋಗಬೇಕಿತ್ತು, ಆದರೆ ನಮಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ಲೈನ್ ನಿಲ್ಲಬೇಕಂತೇಳಿ ತುಂಬ ಅವರು ಒಂದು ಬೇಜಾರಿದ ವಿಷಯದಲ್ಲಿ ಮಾತಾಡಿದ್ದು ತುಂಬ ಏಜಿಡ್ನವರು. ಆದರೆ ತಿರುಪತಿಗೆ ಏಜಿಡ್ನವರು ಹೋಗುವಂತಹ ಸಂದರ್ಭ ಬರಲಿ ಅಂತ ಹೇಳಿ ತಿರುಪತಿ ದೇವರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ.